ಯಾರಪ್ಪ ಅಂತ ಅಮ್ಕೋ ಟೆನ್ಷನ್ ಹೋಗಿ ಆಸೋ. ಎಲ್ಲರಿಗೂ ನಮಸ್ಕಾರ ಅಣ್ಣ, ನಮ್ಮ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಒಂದಿನ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಇದು ನಿನ್ನೆ ರೆಕಾರ್ಡ್ ಮಾಡಿರೋ ವಿಡಿಯೋ. ಎಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳು, 80ನೇಯ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬನ್ನಿ ಇವತ್ತಿನ ದಿನ ಹೆಂಗಿದೆ ಅಂತ. ನಮ್ಮ ಅಭಿಯಾಣ ಅವರ ಆಫೀಸ್ ಇದು ಹೆಂಗಿದೆ, ಚೆನ್ನಾಗಿದೆಯಾ? ಅಭಿಯಾಣ ಹಿಡಿಬೇಡ ಅಂತವ್ರು, ಹಿಡಿಬೇಡ ಅನ್ನೋರನ್ನೇ ಜಾಸ್ತಿ ಹಿಡಿಬೇಕು. ಹಿಡಿ ಯಾರು ಹಿಡಿಬೇಡ ಅಂತ. ಇದು ನಮ್ಮ ಅಭಿಯಾಣ ಅವ್ರದ್ದು ಆಫೀಸು. ಓಕೆ, ವಿಡಿಯೋ ಇವತ್ತು ಇಲ್ಲಿಂದನೇ ಸ್ಟಾರ್ಟ್ ಆಗ್ತಾಯಿದೆ. ಬನ್ನಿ, ಮಕ್ಕಳನ್ನ ಬಿಡಬೇಕು ಸ್ಕೂಲಿಗೆ, ಆಮೇಲೆ ಬೇರೆ ಬೇರೆ ವಿಚಾರಗಳೆಲ್ಲ ಇದೆ. ನೋಡೋಣ ಹೆಂಗಿದೆ ಇವತ್ತಿನ ದಿನ ಅಂತ. ಬನ್ನಿ ಹೋಗೋಣ. ಮಲ್ಲಿ ಬರೋಣ. ನಮ್ಮಲ್ಲಿ ನಮ್ಮ ಅಂಜಿ ಸಂವಿಧಾನ ಪೀಠಿಗೆ ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ? ಎಲ್ಲಿ ಸ್ಕೂಲಲ್ಲಿ ಕಲ್ತಿದ್ದ ಮಗಳೇ? ಹೌದಾ? ನೀವನ್ ದಡ್ಡ ಇವನಲ್ಲ, ಇವನಿಗೆ ಅಷ್ಟೊಂದು ಬರಲ್ಲ ಅಂಜಿ. ನೀನು ಸೂಪರ್ ಅಲ್ಲೇ, ಸೂಪರ್. ಸರಿ, ನೀನು ಸೂಪರ್ ಅಜಯ್, ಇಲ್ಲಾಂದ್ರೆ ಗೋಳಾಕೊಂಡ್ಬಿಡ್ತಾನೆ ಆಮೇಲೆ. ದೇವಸ್ಥಾನ ಮುಗೀತು. ನಮ್ಮ ಹುಡುಗರೆಲ್ಲ ಮೆಟ್ರೋ ಹತ್ರ ಬಾ ಅಂತ ಕರೀತಾ ಇದ್ದಾರೆ. ಅಲ್ಲಿಗೆ ಬೇರೆ ಹೋಗ್ಬೇಕು. ನೋಡೋಣ, ಆದರೆ ಹೋಗೋಣ. ಫಸ್ಟು ಟೊಮೊಟೊ ತಗೊಂಡು ಮನೆಗೆ ಹೋಗ್ಬಿಡೋಣ. ಟೊಮೊಟೊ ಪ್ರತಿಯೊಬ್ಬರ ಮನೇಲಿ ಎಷ್ಟಿದ್ರೂ ಸಾಲಲ್ಲ, ಅದಕ್ಕೆ 5 kg ತಗೊಂಡ್ಬಿಟ್ಟಿದ್ದೀನಿ. ಬನ್ನಿಯಪ್ಪ. ಸ್ವಾತಂತ್ರ್ಯ ದಿನಾಚರಣೆ ದಿನ ಇಲ್ಲೋಡ್ರಪ್ಪ, ಇಲ್ಲಿ ನಮ್ಗೆ ಅಗ್ನಿ ಪರೀಕ್ಷೆ. ಅಂಬಾನಿ ಅವ್ರು ಮಡಗಿರೋದು ಜಿಯೋ ಸಿಮ್ಮು. ನಿಮ್ಮದು ಎಲ್ಲ ಖಾಲಿ ಆಗ್ಬಿಟ್ಟೈತೆ, ದಯವಿಟ್ಟು ರೀಚಾರ್ಜ್ ಮಾಡ್ಕೊಳ್ಳಿ ಅಂತ ಬಿಡ್ಬೋದಾಗಿತ್ತಲ್ಲ. ಇವತ್ತೊಂದು ದಿನ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಇವತ್ತು ಯಾರ್ಯಾರು ರೀಚಾರ್ಜ್ ಮಾಡಬೇಕು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಇವತ್ತು ಮಾಡೋದು ಬೇಡ. ಇವತ್ತೊಂದು ದಿನ ಸ್ವಾತಂತ್ರ್ಯವಾಗಿ ಫ್ರೀ ಆಗಿರಲಿ ಅಂತ ಅಲ್ವಾ? ಹೆಂಗೆ ಬಿಡ್ತಾರೆ ಅದೆಲ್ಲ ಬಿಡೋಕ್ಕಾಗಲ್ಲ. ಇವಾಗ ಇದನ್ನು ರೀಚಾರ್ಜ್ ಮಾಡ್ಬೇಕಂದ್ರೂ ನನ್ನ ಹತ್ರ ನೋಡ್ರಿ ಇಂಟರ್ನೆಟ್ ಇರಲ್ಲ. ನೋಡಿ ಇರಪ್ಪ, ಪಿನ್ ಕಾಸುಗಳಿಲ್ದೇ ಇರೋ ಟೈಮಲ್ಲಿ ಓಯ್ ಆಗ್ಬಿಡ್ತು ಗುರು, ಪರವಾಗಿಲ್ಲ. ಅಲ್ಲಿ ನಡೆಯತ್ತಾಗೆ ಮುಚ್ಚ ತಗೋ ನನ್ನ ಮಗನೇ. ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಬಿಡ್ಲಿ. ಶ್ರೀಮಂತರಿಗೆಲ್ಲ ಬರಪ್ಪ ಟೊಮೊಟೊ ಕೊಡ್ಬೇಕು, ಮನೆಗೆ ಹೋಗೋಣ. ರೀಚಾರ್ಜು ಬಂದ್ಬಿಟ್ಲು ನೋಡಪ್ಪ ನಮ್ಮ ಭಾರತಾಂಬೆ, ನಮ್ಮ ತಾಯಿ. ಏನೇ ಇಂಡಿಪೆಂಡೆನ್ಸ್ ಡೇ ಹೇಳು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು ನಮಗೆ. ಭಾರತದ ಸಂವಿಧಾನ ಪೀಠಿಕೆ ಅವಳು ಹೇಳ್ತಾಳೆ. ಈ ಜಿಯೋದವರು ರೀಚಾರ್ಜು 1 ನಿಮಿಷ ಎಕ್ಸ್ಟ್ರಾ ಆದ್ರೂ ಇಮಿಡಿಯೇಟ್ ನೆಟ್ವರ್ಕೇ ಕಟ್ ಮಾಡ್ಬಿಡ್ತಾರೆ ಅಣ್ಣ. ಕರೆಕ್ಟಾಗಿ ಎಲ್ಲೂ ನೆಟ್ವರ್ಕೇ ಕೊಡೋಲ್ಲ. ರೀಚಾರ್ಜ್ ಮಾಡಿದ್ಮೇಲೆ ಎಲ್ಲೇ ನಮ್ಮ ಮನೆ ಹತ್ರ ಅಂತೂ 5G ಬರೋಲ್ಲ, ಎಲ್ಲಂದರೆ ಅಲ್ಲಿ ನೆಟ್ವರ್ಕ್ ಬರೋಲ್ಲ. ಇದೇ ಪ್ರಾಬ್ಲಮ್ಮು ನೋಡ್ರಿ. ಈ ಥರ ಎಲ್ಲ ರೋಡ್ಗಳೆಲ್ಲ ಕಿತ್ತೋಗೈತೆ, ಕೇಳಂಗಿಲ್ಲ. ಕೇಳಿದ್ರೆ ಸೈಕ್ ಆಗ್ಬಿಡ್ತದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂದಿನ ಲೇಟಾಗಿ ನಿಮ್ಗೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಅಣ್ಣ. ಸ್ವತಂತ್ರ ದಿನದ ಶುಭಾಶಯಗಳು. ಅಂಜಿ ಸ್ಕೂಲಲ್ಲಿ ಏನೇನು ಮಾಡಿಸಿದ್ರು ಮಗಳೇ? ಡ್ಯಾನ್ಸ್ ಎಲ್ಲ ಮಾಡಿಸಿದ್ರಾ? ಯಾವ ಸಾಂಗಿಗೆ ಮಾಡಿದೆ ಡ್ಯಾನ್ಸು? ಒಂದೇ ಮಾತರಂ ಸಾಂಗ್ಗೆ ಡ್ಯಾನ್ಸ್ ಮಾಡ್ದಾ? ಒಂದಿನ ಮಾಡ್ತೀಯಾ ಮನೇಲೂ? ಹಾಕ್ತೀನಿ. ಸರಿ. ಏನು ಕೊಟ್ಟರು ಊಟ? ಅದೇ ವೆಜ್ ಬಿರಿಯಾನಿ, ಚಟ್ನಿ, ಮೈಸೂರು ಪಾಕು, ಲಡ್ಡು. ಫುಲ್ ಖುಷಿನಾ ಸ್ಕೂಲಲ್ಲಿ? ಸರಿ ಸದ್ಯಕ್ಕೆ ಓಕೆ ಸರಿ. ಇವಾಗ ನಿಮ್ಮನ್ನು ಮನೆಗೆ ಬಿಟ್ಬಿಟ್ಟು ನಾನು ಡ್ಯೂಟಿ ಮೇಲೆ ಹೋಗ್ತೀನಿ. ರಾತ್ರಿ 11 ಗಂಟೆಗೆ ಪಪ್ಪ ಶಿವನ ಸಮುದ್ರ ಹೋಗ್ತೀನಿ. ನಾನು ಒಂದಿನ ತೋರಿಸ್ತೀನಿ, ಕರ್ಕೊಂಡೋಗ್ಯಾ? ನೀನು ನೋಡಿಲ್ಲ, ಅಕ್ಕನೂ ನೋಡಿಲ್ಲ. ಒಂದಿನ ಕರ್ಕೊಂಡೋಗಿ ತೋರಿಸ್ತೀನಿ. ಸದ್ಯಕ್ಕೆ ಮನೆಗೆ ಹೋಗ್ಬಿಡ್ರಿ. ಸರಿನಾ? ಹೆಂಗೈತೆ ನೋಡ್ರಿ ಇವ್ರದ್ದು ಸೆಲೆಬ್ರೇಷನ್. ಆ ವಯಸ್ಸೇ ಚೆನ್ನಾಗಿರುತ್ತೆ ಅಣ್ಣ, ಸೂಪರ್. ದೊಡ್ಡವ್ರು ಆಗಬಾರ್ದು ನನಗೆ ಗೊತ್ತಿರೋಂಗೆ. ಹೆವಿ ರಿಸ್ಕು. ಈಗಲ್ಲ, ಅದಕ್ಕೆ ಯಾವಾಗಲೂ ಇಂಡಿಪೆಂಡೆನ್ಸ್ ಡೇನೇ ಇಲ್ಲ. ಹಂಗೆ ಮಾಡಾಕ್ಬಿಟ್ಟವ್ರು. ಎಲ್ಲಿಂದ ಎಲ್ಲೂ ಕೊಟ್ಟವ್ರೆ ನೋಡಿದ್ರು. ಅಣ್ಣ, ಈ ನನ್ನ ಮಕ್ಕಳು ಇವರಿಬ್ಬರು ಸೇರಿಕೊಂಡು ಇವನ್ಕ ದುಡ್ಡು ಕೊಡೋರು ಇನ್ನೊಬ್ರು ಅವರೇ. ಇವ್ರು 8 ಮಕ್ಕಳು ತಣ್ಣಗೆ ಇರಲಿ ಅಂತ ಇರ್ತದೆ ಇವಾಗ. ಅದು ಏನೋ ಗೊಳಕತ್ತೀರಿ ಬರ್ರ. ಅದಕ್ಕೆ ಬನ್ನಿ ಜನರೇ. ಆಟೋದವ್ರು ಮಾತ್ರನೇ ಸರಿ ಇಲ್ಲ. ಬನ್ನಿ, ಎಲ್ಲರೂ ಚೆನ್ನಾಗಿದ್ದೀರಾ. ಬನ್ನಿ. ಬೆಳಗ್ಗೆಯಿಂದ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ರಾತ್ರಿ 9:30ಗೆ ನಮ್ಮ ಟೀಮ್ ಎಲ್ಲರೂ ಶ್ರೀ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾವೆಲ್ಲ ಗ್ರೂಪ್ ಮಾಡಿದ್ದು, ಒಂದು ಗ್ರೂಪ್ ಎಂಡ್ ಆಯಿತು. ಅದೇ ಗ್ರೂಪಲ್ಲೇ ಇವಾಗ ಎಲ್ಲರೂ ಮತ್ತೆ ಇಷ್ಟಿದ್ದ ಮರಿ
ಇವನು ಒಬ್ನೇ ತಿನ್ಕತಾನೆ ಕಣ ಅಷ್ಟಿದ್ರೆ. ಒಂದು ವರ್ಷದ ಆನಿವರ್ಸರಿ ಗ್ರೂಪ್ದು 1 ವರ್ಷ ಆನಿವರ್ಸರಿ ಮಾಡ್ತಾ ಇದೀವಿ. ಅದಕ್ಕೆ ಶ್ರೀ ಕಬ್ಬಾಳಮ್ಮ ದೇವಿಗೆ ಮಾರ್ಕೆಟ್ ಇಂದ ಹೂವು ತಗೊಂಡು ಹೋಗ್ಬೇಕು ಅಂತ ನಮ್ಮ ಮಚ್ಚ ಅದೇ ನಮ್ಮ ಗ್ರೂಪ್ನ ಮುಖ್ಯಸ್ಥರು ಎಲ್ಲಾರು ನಿರ್ಧಾರ ಮಾಡ್ಬಿಟ್ಟು ನಾವು ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ಎಲ್ಲಾರು ನಮ್ಮ ಸೊಳ್ಳೆ, ನಮ್ಮ ಎಂಟೇಸಣ, ನಮ್ಮ ಈರ್ಗೆತ, ನಮ್ಮ ಕಿತ್ತ ಶಿವರಾಜ್ ಅಲಿಯಾಸ್ ಮಿಲ್ಕು ಜೊತೆ ನಾನು ಬನ್ನಿ ಮಾರ್ಕೆಟ್ ನೋಡ್ಕೊಂಬರೋಣ. ಇದೆಲ್ಲ ಕಟಿಂಗ್. ಮಾರ್ಕೆಟ್ಗೆ ಹೋಗ್ಬಿಡೋಣ, ಕಲಾಶಿ ಪಳ್ಳೆಗೆ ಹೋಗ್ಬಿಡೋಣ, ಮಾರ್ಕೆಟ್ಗೆ ಹೋಗ್ಬಿಡೋಣ. ಕಲಾಶಿ ಪಳ್ಳೆದಲ್ಲೆಲ್ಲ ಬರೀ ಟಿಂಕರಿಂಗು ಪೇಂಟಿಂಗ್ ಮಚ್ಚ, ಹೂವು ಅಲ್ವಾ ಮಚ್ಚ, ಗಾಡಿ ಎಲ್ಲ ಹಾಕ್ತೀಯ ಅಲ್ಲಿ. ನಾನು ವಾಚ್ಮೆನ್ ಡ್ಯೂಟಿಗೆಲ್ಲ ನನ್ನ ಇಕ್ಬಿಟ್ರೆ ನಾನಂತೂ ಕುತ್ಕೊಳ್ಳಲ್ಲ ಅಲ್ಲಿ, ಹೇಳ್ಬಿಟ್ಟಿದ್ದೀನಿ ಇವಾಗಲೇ. ಹೋಗಲು ಐ ಆಮ್ ಕಮಿಂಗ್ ಆನ್ ಕೃಷ್ಣರಾಜ ಮಾರುಕಟ್ಟೆ ಒಳಗಡೆ. ಹೌದಾ, ಪಾರ್ಕಿಂಗ್ ಎಲ್ಲ ಐತಲ್ಲ. ಅಲ್ಲಪ್ಪ, ಕೆಲವೊಂದ್ ಕಡೆ ಆಟೋದವ್ರಿಗೆ ಪಾರ್ಕಿಂಗ್ ಕೊಡಲ್ವಲ್ಲಪ್ಪ. ಕೃಷ್ಣರಾಜ ಮಾರುಕಟ್ಟೆ ಇವಾಗ ಫುಲ್ ಹೈಟೆಕ್ ಆಗ್ಬಿಡೈತೆ. ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ವ್ಯವಸ್ಥೆ ಐತಂತೆ, ಆಟೋಗಳಿಗೂ ಪಾರ್ಕಿಂಗ್ ಐತಂತೆ. ಬನ್ನಿ ಹೋಗ್ಬಿಟ್ಟು ಶ್ರೀ ಕಬ್ಬಾಳಮ್ಮ ದೇವಿಗೆ ಹೂನಾರ ತಕ ಬಂದ್ಬಿಡೋಣ. ಓಕೆ, ಈರ್ಗೆತ ಅವಾಗ ನಾವು ಗೇಮ್ ಆಡ್ತಾ ಇದ್ವಲ್ಲ ಪಬ್ಜಿ, ಅದ್ರಲ್ಲಿ ಹೋದಂಗ ಇಲ್ಲ ಆಟೋದಲ್ಲಿ. ಪಬ್ಜಿ ಫುಲ್ ಸ್ಕ್ವಾಡು ಅಂದ್ರೆ ಒಂದು ಮೆಂಬರ್ ಎಕ್ಸ್ಟ್ರಾ ಇದೇ ನೋಡ್ರಪ್ಪ. ಟೌನ್ ಹಾಲ್ ಇಲ್ಲೇ ಏನಾದ್ರು ಪ್ರತಿಭಟನೆಗಳು ಅವು ಇವು ಹೆಂಗ್ ನಡೀತಾ ಇದೆ, ಫೋಟೋ ಶೂಟ್ ಎಲ್ಲ ಜೋರಾಗಿ ಐತಾ. ಇಲ್ಲಿಂದಾನೆ ಸ್ಟಾರ್ಟ್ ಆಗೋದು. ಈ ಕಡೆ SP ರೋಡು, ನೆಟ್ಗೆ ಹೋದ್ರೆ ಮಾರ್ಕೆಟ್. ಹಿಂಗೆ ಇಟ್ಬಿಟ್ಟಿರೋದು ನಮ್ದು ಮಾರ್ಕೆಟ್ಗೆ ಒಳಗಡೆ ನಾವು ಬಂದ್ಬಿಟ್ಟಿರೋದು. ನೋಡಿ ಇಲ್ಲಿ ಮಾರ್ಕೆಟ್ಗೆ ಒಳಗಡೆ ಬಂದ್ಬಿಟ್ಟಿದೀವಿ ನಾವು. ಕಾರ್ ನೋಡಿ ಮಚ್ಚ, ಮಸ್ತಾಗೈತಲ್ಲ, ದೊಡ್ಡದು ಸಖತ್ತಾಗೈತೆ. ಡೀಸೆಲ್ ಗಾಡಿ ಎತ್ತಪಟ್ಟಿದೆ. ಅಂದ್ರೆ ಅದೊಂದು ಹಿಡ್ಕ ಕಮೆಂಟ್ ಮಾಡಿ ಅಂತ. ಇದು ನಮ್ಮ ಮಾರ್ಕೆಟ್ ಎಂಟ್ರಿ. ಏನಕ್ಕೆ ಅದು ಹಂಗ್ ಮಾಡಿರೋದು? ಲೋ, ಅದು ಎಕ್ಕಿದ್ರು ಮಾಡ್ತಾರೆ, ಎಕ್ಕಿಲ್ಲ ಅಂದ್ರೂ ಮಾಡ್ತಾರೆ. ಆಫ್ ರೋಡ್ ಗಾಡಿ ಅಂತ ತೋರ್ಸ್ಕೋಬೇಕು ಸಿಟಿಲಿ, ಅದಕ್ಕೋಸ್ಕರ ಮಾಡ್ತಾರೆ. ಅದನ್ನ ನಿಜವಾಗ್ಲೂ ಬೆಟ್ಟ ಎಕ್ಸಂಗಿದ್ರೆ ಮಾತ್ರನೇ ಆತರ ಮಾಡ್ಬೇಕು. ಸುಮ್ನೆ ಸೋಕಿಗೆಲ್ಲ ಆತರ ಮ್ಯಾಗೆಲ್ಲ ಹಾಕೊಂಡ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಎಲ್ಲ ಚೆನ್ನಾಗೈತೆ, ಚೆನ್ನಾಗಿರ್ಲಿ ಅಂತ ಮಾಡ್ತಾರಪ್ಪ. ಬೆಟ್ಟನೇ ಎಕ್ಬೇಕು ಅಂತ ಏನಿಲ್ಲ, ಅಪ್ಪಿ ತಪ್ಪಿ ಪರಿಸ್ಥಿತಿ ಬಂದ್ರು ಎಕ್ಬಿಡ್ತದೆ ಅದು ಬೆಟ್ಟ ಆರಾಮಾಗಿ ಅಲ್ವಾ. ಹೆಂಗೈತೆ ಫುಲ್ಲು ಎಲ್ಲ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೈತೆ ಇಂಡಿಪೆಂಡೆನ್ಸ್ ಡೇ. ಅದ್ಯಾಕೆ ಎಕ್ಕಲ್ಲ? ಯಾವುದು? ಅದಲ್ಲ ಕಣೋ, ಒಂದೊಂದ್ಸರಿ ಜಾಸ್ತಿ ಲೋಡ್ ಹಾಕಿದಾಗ ಹಿಂಗೆ ಎತ್ಬಿಡ್ತದೆ. ಅದಕ್ಕೆ ಅದನ್ನ ಸುಮ್ಮನೆ ನಾರ್ಮಲ್ ಆಗಿ, ಅದು ಆಪೆ ಗಾಡಿಗೂ ಇರ್ತದಲ್ಲ, ಈ ಕಸ ಗಾಡಿಗೆ ಇರುತ್ತೆ ಗೊತ್ತಾ ಕೆಳಗಡೆ. ಹೌದು ಗೊತ್ತಾಯ್ತು, ಒತ್ತುಕಂತ ಬಿಡ ಮಾಡಲ್ದಿರ್ಬೋದು ಅದು ಗಾಡಿ. ಇನ್ನು ಬೇಜಾನ್ ಇದಾವೆ ಮಾರ್ಕೆಟಲ್ಲಿ, ಈ ಥರ ಗಾಡಿಗಳು ಬೇಜಾನ್ ಇದಾವೆ. ಅಲ್ಗೊಂದು ಲಗೇಜ್ ಎಲ್ಲ ಅದರಲ್ಲೇ ಮಾಡಿರ್ಬೋದು. ಸಂಕ್ರಾಂತಿನ ಕಾಲದ ಗಾಡಿ ಅದು, ಎಲ್ಲೋ ಕೇರಳ ಗಾಡಿ. ಅದೆಲ್ಲ ಇವಾಗೆಲ್ಲ ಅಷ್ಟೇ ಮಚ್ಚಿ, ಸುಮ್ಮನೆ ರಫ್ ಯೂಸ್ಗೆ ಓಡೋಷ್ಟು ದಿನ ಓಡಿಸ್ತಾರೆ, ಹಿಡ್ದಾಗ ಬಿಟ್ಬಿಡ್ತಾರೆ, ಪುನಃ ಹೋಗಿ ಇಸ್ಕೊಬೋತಾರೆ. ಯಾವಾಗ ಅದು ಮೂಲೆಗೆ ಬಿಡಗಂಟು ಪುರ್ಸೋತು ಅದಕ್ಕೆ. ಮಾರ್ಕೆಟ್ ಕೃಷ್ಣರಾಜ ಮಾರ್ಕೆಟ್. ಅಪ್ಪ ಡ್ರೈವರು ಇನ್ನೇನೋ ಮಗ ಫ್ರೀಯಾಗಿ ಬಂದವನೇ ಅನ್ಕೊಂಬಿಟ್ಟಿರಾ. 500 ರೂಪಾಯಿ ಬಾಡಿಗೆ ಮಾತಾಡಿರೋದು ಗ್ರೂಪ್ ಕಾಸಲ್ಲಿ. 500 ರೂಪಾಯಿ ನಿಜಾಲು ಕೊಡ್ತಾರೆ ಅಂದಿದ್ರೆ ನನ್ನ ಗಾಡಿನೇ ತಗೊಬಂದ್ಬಿಟ್ಟಿರ್ತಾ ಇದ್ನಲ್ಲ ಮಚ್ಚಿ. ಈ ಕಡೆ ಮಾಡಿ, ಎಲ್ಲಿ ಇಲ್ಲ, ಈ ಕಡೆನ ಪಾರ್ಕಿಂಗ್ ಇರೋದು. ಏನೋ ಅಪ್ಪ ಹಿಂಗೋಯ್ತಲ್ಲೋ ಮರ ವೆದರು. ಮೋಡ ನೋಡಿಲಿ, ಯಾರ್ ಮಾರ್ಕೆಟ್ ಅಂಡರ್ ಪಾಸ್ ಅಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟೈತೆ ನೋಡ್ರಿ. ಇವಾಗ ಎಷ್ಟೈತೆ ಗುರು, ಅಯ್ಯೋ ಸ್ವಾಮಿ, ಸಿಕ್ಕಾಪಟ್ಟೆ ಜಾಮ್ ಐತಲ್ಲ ಮಚ್ಚಿ. ಮಾರ್ಕೆಟ್ಗೆ ಬಂದ್ರೆ ಸುಮ್ಮನೆ ರೋಡಲ್ಲಿ ಗಾಡಿ ನಿಲ್ಸೋದಕ್ಕಿಂತ ಪಾರ್ಕಿಂಗ್ ಅಲ್ಲಿ ಏನೋ ಈ ಪಾಟಿ ಗಾಡಿಗಳು ಸ್ವಾಮಿ. ಆ ಕಡೆ ಹಾಕೋ ಹೋಗೋವಾಗ ಈಸಿ ಆಗಿರೋ ತರ, ಈ ಕಡೆನೂ ಫುಲ್ ಜಾಮ್ ಆಗ್ಬಿಟ್ಟೈತೆ. 1 ಅವರ್ಗೆ 25 ರೂಪಾಯಿ ಅಂತಪ್ಪ ಹೊರ್ತು. ಆರಾಮಾಗಿ ಗಾಡಿ ನಿಲ್ಸ್ಬಿಟ್ಟು ಹೊಟ್ಟೋಗ್ಬರ್ಬೋದು. ಹೊರಗಡೆ ನಿಲ್ಸಿದ್ರೆ ಎಲ್ಲೆಲ್ಲಿ ಲಾಕ್ ಮಾಡ್ತಾರೋ, ಅದು ಏನೇನ್ ಕತೆನೋ ದೇವ್ರಿಗೆ ಗೊತ್ತು ಅಲ್ವಾ. ತೆಗಿ ನಡಿ ಎಲ್ಲ ಒಂದ್ ಕಡೆ ಹಾಕ. ಎಲ್ಲ ಸಿಕ್ಕಿದ ಕಡೆ ನಿಲ್ಸವ್ರೆ ಎಲ್ಲಾರು. ಇಲ್ಲೆಲ್ಲ ಹಾಕಿಬಿಟ್ಟೆ. ಹುಯ್
ಹೆಂಗವ್ರೆ ನಮ್ಮ ಕ್ಲೀನರ್ಗಳು ಗಾಡಿಗ 3-4 ಸೀಟು. ಅಣ್ಣ ಇರೋಣ ಸಮಾಧಾನಾಗೆ ಮಾಡ್ಕೊಂಡ್ಬಿಡಿ ನೀವು ಸ್ವಲ್ಪ. ಅಯ್ಯೋ ಅಲ್ಲ ಕಣ ಮಿಲ್ಕಿ ಟೀ ಕುಡಿಯೋಣ ಅಂದ್ರೆ ಟೀನೇ ಕುಡಿಲಿಲ್ವಲ್ಲೋ. ಎಲ್ಲಿ ಮೇಲ್ಗಡೆನಾ? ಫುಲ್ ಆಟೋ ಪಾರ್ಕಿಂಗ್ ಇಲ್ಲ ಅಂಡರ್ ಪಾಸಲ್ಲಿ. ಅದು ಯಾರ್ಯಾರು ಅದು ಎಷ್ಟೆಷ್ಟು ದಿನ ಬಾಡಿಗೆ ಬಂದಿರೋರೇ ನಿಲ್ಸೋರು, ಇಲ್ಲ ಎನಿ ಟೈಮ್ ಇಲ್ಲಿ ನಿಲ್ಸೋರೇ ನಿಲ್ಸ್ಕೊಂಡವ್ರು. ಎಷ್ಟವೆ ಆಟೋಗಳು? ಹಾಂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ಬೇಕು. ನಡಿ ಅವಾಗಮ್ಮ ಒಂಟ್ರಪ್ಪ ನಮ್ಮ ಇಂಜಿನಿಯರ್ಗಳೆಲ್ಲ. ಲವ್ ಎಲ್ಲೋ ಹೋಯ್ತಾ ಇದ್ದೀರಿ? ಎಲ್ಲೋ ಇಲ್ಲೇ ಅಲ್ವೇನೋ ಹೂವು ಇರೋದು, ಎಲ್ಗೋ ಹೋಯ್ತಾ ಇದ್ದೀರಾ? ಓ ಟೀ ಕುಡಿಯಕ್ಕ? ನಾವು ಅಂದ್ರೆ ಇದೋ ನೀನು ಹಂಗೆ ಸರ್ಕಾರದವ್ರು ಯೋಚನೆ ಮಾಡಂಗೆ ಮಾಡೋದು. ಇದೆಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಹೊಟ್ಟೆಪಾಡಿಗೆ ಏನೋ ಮಾಡ್ಬೇಕು ಜನಗಳು. ಎಲ್ಲೋ ಹಿಂಗ್ ನುಗ್ತಾ ಇದ್ದೀರಲ್ಲೋ 3 ಜನ ಲೈನಕ್ಕೆ. ಎಲ್ಲೋ ಎಂಟೇ ಸಣ ಬ್ಯಾಗ್ ಎಲ್ಲಿ ತಿರ್ಗಾ ಖರ್ಚು ಮಾಡೋಣ ಅಂದ್ಬಿಟ್ಟು ಬ್ಯಾಗ್ ಸಮೇತ ಬಂದ್ಬಿಟ್ಟಿರೋದು ನೋಡಿ ಇಲ್ಲಿ ಹಿಡ್ಕೊಂಡು. ಏನಣ್ಣ ಅಣ್ಣ ಒಳ್ಳೆ ಕೆಲಸನೇ ಮಾಡ್ಬಿಟ್ಟಿದ್ಯಾ ಅಣ್ಣ ನೀನು. ಅಣ್ಣ ಒಂಚೂರು ಆ ಕಡೆ ಈ ಕಡೆ ನೋಡ್ಬಿಟ್ರು ಮಿಸ್ ಆಗೋಗ್ಬಿಡ್ತಾರೆ. ಓಹೋ ಈ ಸೊಂದು ಫುಲ್ ರಶ್ ಐತಲ್ಲಣ್ಣ ಮಾರ್ಕೆಟು. ಏನು ಸಮಾಚಾರ? ಶ್ರಾವಣ ಶನಿವಾರದ ಪ್ರಯುಕ್ತ ಫುಲ್ಲು ಕ್ರೌಡು ಮಾರ್ಕೆಟು. ಎಲ್ಲಿ ಹಿಂಗೆ ನುಗ್ತಾವ್ರಲ್ಲ ಇವರು. ಫುಲ್ಲು ಹೂವು, ಯಾವ ಥರ ಡಿಸೈನ್ ಹೂವು ಬೇಕು, ಯಾವ ಥರ ಡಿಸೈನ್ ಹಾರ ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಜಾಲಿ. ಹಾಂ 2000. ಪುನಃ ಸುತ್ತಿ ಇಲ್ಲಿಗೆ ಕರ್ಕೊಬರ್ರಿ. ಏನೋ ಮೊಚ್ಚ ಅಣ್ಣ, ಏನಣ್ಣ ಹೂವಿನ ರೇಟು 3-3.5 ಡಿಸೈನ್ ಹಾರಗಳು, ಜಡೆ ಕಟ್ಟವು, ಹೂವು ಎಲ್ಲ ಗುರು. ಯಾವ್ಯಾವ ಥರ ಆ್ಯಂಗಲಲ್ಲಿ ಹೂವು ಇದ್ದಾವೆ ಎಲ್ಲನೂ ಇಲ್ಲೇ ಸಿಕ್ಬಿಡ್ತದೆ. ಇದು ನೋಡಿ ಗುರು, ತೋಮಲೆ ಬಾಗಿಲ್ಗೆ ಹಾಕೋದು ಹಿಂಗೆ ಸಕ್ಕತ್ತಾಗೈತೆ. ಆರ್ಡ್ರ್ ಕೊಟ್ಟಿರ್ತಾರೆ ಯಾರಾದರೂ. ಎಲ್ಲೋ ಸುತ್ತಾ ಇದ್ದೀರಲ್ಲ ಮಚ್ಚಿ. ಎಷ್ಟು ಜನ ನೋಡ್ಗುರು ಹೂವಿನ ಮಾರ್ಕೆಟಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ಸಾವಿರಾರು ಹಾರಗಳು ಕಟ್ತಾರೆ, ಸಾವಿರಾರು ದಿಂಡುಗಳು. ಎಷ್ಟೋ ಜನ ಕೆಲಸ ಇದು. ಈ ಕಡೆ ರೆಡಿ ಆಗ್ತಾಯಿದೆ, ಈ ಕಡೆ ರೆಡಿ ಆಗ್ತಾಯಿದೆ, ಒಳಗಡೆ ರೆಡಿ ಆಗ್ತಾ ಇದೆ. ಮಾರ್ಕೆಟ್ ಒಳಗಡೆ ಇಂಥ ವಿಧದ ಹೂಗಳು ಇಲ್ಲ ಅನ್ನಂಗೆ ಇಲ್ಲ. ಪ್ರತಿಯೊಂದು ಇರ್ತದೆ ಇಲ್ಲಿ. ಪ್ರತಿಯೊಂದೂ ಎಲ್ಲ ಥರ ಡಿಸೈನ್ ಹೂವುಗಳು ಎಲ್ಲ ಮಾರ್ಕೆಟಲ್ಲಿ ಫುಲ್ ಅವೈಲೇಬಲ್. ಏನು ಶ್ರಾವಣ ಶನಿವಾರ ಹಬ್ಬ ಹರಿದಿನ ಎಲ್ಲ ಜಾಸ್ತಿ ಇವಾಗ ಸಿಕ್ಕಾಪಟ್ಟೆ ಇರ್ತವೆ. ಏನು ಸಕ್ಕತ್ತಾಗಿದೆ ನೋಡಿ. ತಗೊಳ್ರ ಜಲ್ದಿ ಹೋಗೋಣ. ಯಾವ್ದನ ಒಂದು ಭಕ್ತಿದ ಗೊತ್ತಿಲ್ಲ ಶಿವನೇ. ಫುಲ್ ಡಿಸೈನ್ ಎಷ್ಟೊತ್ತ ಫೋಟೋ ತೆಗಿತೀಯ ಬರ ಹೋಗಲ್ಲ. ಈ ಕಡೆ ಎಲ್ಲ ತರಕಾರಿ ಸೆಕ್ಷನ್ನು. ತರಕಾರಿ ಯಾವ್ಯಾವ ಥರ ತರಕಾರಿ ಎಲ್ಲ ಫುಲ್ ಬೆಳ್ಳುಳ್ಳಿ, ಟೊಮಾಟೊ, ಈರುಳ್ಳಿ, ಶುಂಠಿ ಹೆಂಗೋಯ್ತಾವ ನೋಡ್ರಿ ಅವನು. ಈ ಕಡೆ ಖಾಲಿ ಇರ್ತದೆ, ರಶ್ ಇರೋ ಜಾಗದಲ್ಲಿ ರಶ್ ಇರ್ತದೆ. ಎಲ್ಲ ಹುಡುಗರು ಇವಂಗೆ ಒಬ್ಬೊಬ್ರು ಜಡೆದು ಅದೇ ಮದುವೆ ಪೂಜೆ ಪುನಸ್ಕಾರ ಎಲ್ಲ ಇರ್ತಾವಲ್ಲ ಅವು ನೋಡ್ರಿ. ಅವಾಗಲೇ ಎಷ್ಟು ಬಿಜಿ ಆಗಿತ್ತು, ಇವಾಗ ಎಷ್ಟು ಖಾಲಿ ಆಗೈತೆ ಅಂತೀನಿ ಅನ್ಕೊಂಡ್ರ. ಈ ಥರನೇ ಸೇಮ್ ಎಂಟ್ರೆನ್ಸ್ಗಳಿರ್ತವೆ ಎಲ್ಲ ಕಡೆನೂ. ಇದೇ ಬೇರೆ ಅದೇ ಬೇರೆ. ಹಾರ ವ್ಯವಹಾರ ಆಯ್ತಪ್ಪ 1700 ರೂಪಾಯಿ. ಮಿಲ್ಕಿ ಎಲ್ಲ ಹೆಂಗನ ಹಿಡಿದು ಬಿಡ್ತಾನೆ ನೋಡು. ಇನ್ನೇನು ತರಕಾರಿ ಎಲ್ಲ ತಗೋಬೇಕಾ? ಯಾಕ ಹಾಂ ಒಂದು ಚಿಕ್ಕದೊಂದು ಬಸ್ಗೆ ಬರ ಟೈಮ್ ಆಯ್ತಾಯ್ತಲೋ, ಜಲ್ದಿ ಬಾ. ನೋಡು ಬ್ರೋ, ಇದು ಕೆಂಪು ಗುಲಗಂಜಿನೂ ಐತೆ ನೋಡ್ರಿ ಇಲ್ಲಿ. ಒಂದು ಅಂಗಡಿ, ಬಳೆ ಅಂಗಡಿ, ಎಲೆ ಪರ್ಚೇಸಿಂಗ್. ನೋಡೋಣ ಇಲ್ಲಿ ಮಗುದು ಕಾಡಿಗೆ ಬಾಚಣಿಕೆ. ಇದು ಬ್ಲಾಕ್ ಕಲರ್ ಏನಿದು ದೃಷ್ಟಿಗೆ. ಆಮೇಲೆ ಇದು ಒಂದು ಪೌಡ್ರು ಈ ಥರದ್ದೇನೋ ಹಾಕಿಕ್ಕೋದು. ಓ ಅರ್ಶಿನ ಕುಂಕುಮ. ಆಮೇಲೆ ಕಾಡಿಗೆ ಚಿಕ್ಕದೊಂದು ಬಾಚಣಿಕೆ. ಇದೊಂದು ಇಲ್ಲಿ ನೋಡಿ ಅಣ್ಣ, ಕೆಂಪು ಗುಲಗಂಜಿ. ಇವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹಸು ಮಾಡಿದ್ರೆ ಅದಕ್ಕೆ ಕಣ್ಣಿಟ್ಬಿಡುವ. ಇದನ್ನ ಯಾವ್ದಾದ್ರು ಮಣ್ಣಲ್ಲಿ ಗೊಂಬೆ ಮಾಡ್ತಾ ಇದ್ವಲ್ಲ, ಅದ್ರ ಕಣ್ಣಿಗೆ ಯೂಸ್ ಮಾಡ್ತಾ ಇದ್ವಿ. ಇದನ್ನ
ಇವಾಗ ಮಾರ್ಕೆಟಲ್ಲಿ ಐತೆ ನೋಡ್ರಪ್ಪ. ಚಕಬಾರ ಆಡಕ್ಕೆ ಯೂಸ್ ಮಾಡ್ತಾ ಇದ್ರಿ ಕವಡೆ ನೋಡ್ರಿ. ಇಲ್ಲಿ ನಮ್ಮ ಮಚ್ಚ ಹೇಳ್ತಾನೆ ಕೊಕ್ಕರಕಾಯಿ ಸ್ಟೋರಿ. ನಮ್ಮ ಮಚ್ಚ ಹೇಳು ಮಚ್ಚ. ಕೊಕ್ಕರಕಾಯಿ ಹಿಂಗೆ ಹಾಕೊಂಡು ಎಳ್ಕೊಂಡು ಆಟ ಆಡೋದು ಕೊಕ್ಕರಕಾಯಿ. ಇದ್ರಲ್ಲಿ ಚಿಕ್ಕದು ಕನ್ನಡಿ ಬೇರೆ ಐತೆ ನೋಡಿದ್ರು. ಚಿಕ್ಕದು ಕನ್ನಡಿ ಬೇರೆ ಐತೆ ನೋಡ್ರಿ. ಇವಾಗ್ಲೇ ಖಾಲಿ ಇತ್ತು, ಇವಾಗ ಎಷ್ಟು ರಶ್ ಆಗ್ಬಿಟ್ಟೈತೆ ಅನ್ಕೊಂಡ್ರ. ಇದು ಬೇರೆ ಗೇಟು. ನಮ್ ಸೊಳ್ಳೆ ನೋಡ್ರಿ ಇಲ್ಲಿ ಕುಪ್ತೋಟಿ ಅಯ್ಯವನ್ ಹೋದಂಗ್ ಗೊತ್ತಾವನಿ ಹಿಂದ್ಗಡೆ ಹಾಕೊಂಡ್ಲ. ಮಚ್ಚ ಒಂಚೂರಿ ಈ ಕಡೆ ನೋಡ್ ಮಚ್ಚಿ. ಮಚ್ಚಿ ಕಾಣಿಸ್ತಾವನ ಹೆಂಗವನೆ ಡವ್ವು ಪಕ್ಕ ನಗರದ ಬುದ್ಧಿ ತೋರಿಸ್ತಾ ಇರಲ್ಲ ಇಲ್ಲಿ. ಇವಾಗ ನಿಂಬೆ ಇದ್ದಂಗಿದ್ದಾವ. ಎಲ್ಲಿ ಮತ್ತೆ ಗಜನಿಂಬೆ? ಅವ ಗಜನಿಂಬೆ ಗಜನಿಂಬೆ ವ್ಯಾಪಾರ ಇಲ್ಲ ನೋಡೋಣ. ಮಾರ್ಕೆಟಲ್ಲಿ ಗುಬ್ಬಚ್ಚಿಗಳಿಗೆ ಎಲ್ಲ ಗೂಡು ಕಟ್ಟಿಟ್ಬಿಟ್ಟವ್ರೆ ಕಾಣೆ ಹಾಕ್ಬಾರ್ದು ಅಂತ. ಆಲ್ಮೋಸ್ಟ್ ಕಾಣೆ ಹಾಕ್ಬಿಟ್ಟವೆ. ಇರೋವನ ಬಂದ್ಬಿಟ್ಟು ನೆಮ್ಮದಿಯಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಕಾಣಿಸ್ತಿದಾವ. ಎಷ್ಟು ಗೂಡು ಕಟ್ಟಿಕ್ಕಿದ್ದಾರೆ ನೋಡ್ರಿ. ಕುತ್ಕೊಳಕ್ಕಿರಲಿ ಅವು ಬಂದಾಗ ಅಂತ. ಗುಬ್ಬಚ್ಚಿ ಆರೈತೆ ನೋಡಿ ಇಲ್ಲಿ ನೋಡ್ರಿ. ಕಾಣಿಸ್ತೈತೆ ಗುಬ್ಬಚ್ಚಿ ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಇದ್ಬಿಡ್ತದೆ. ಯಾರು ಟಾರ್ಚರ್ ಮಾಡಕ್ ಹೋಗಲ್ಲ ಅವಕ್ಕೆ. ಇಂಥ ಜಾಗಕ್ಕೆ ಡೇಂಜರು ಅಂತಾರೆ. ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರೋ ಜನಗಳು ಇರೋವಂಥ ಜಾಗ ಇದು ಮಾರ್ಕೆಟ್. ಸಿಟಿ ಮಾರ್ಕೆಟ್. ಹೈ ಲೋ ನಾಡ್ರ ಲೋ ಜಲ್ದಿ ಲೋ ಮಚ್ಚಿ. ಕಡೆ ಪರ್ಚೇಸಿಂಗ್ ಎಲ್ಲ ಮುಗೀತು. ಇವಾಗ ಈಚ್ ಕಡೆ ಪರ್ಚೇಸಿಂಗ್ ಹೀಗೈತೆ ನೋಡ್ರಿ. ಇಲ್ಲಿ ಬಾರ್ಗೇನಿಂಗ್ ಹಿಡ್ಕೊಂಡ್ಬಿಡ್ತಾರೆ ನಮ್ಮ ಬಾಯ್ಸಿಗಳು. ಇಷ್ಟು ಕೊಡೋಣ ಅಷ್ಟು ಕೊಡೋಣ ಇಲ್ಲವನೇ ನೋಡ್ರಿ. ಇವನಂತೂ ನಂಬರ್ 1 ಬಾರ್ಗೇನ್. ಸಂತೆಡವ ಅವನು. ಸಂತೆ ಎಲ್ಲ ಮಾಡ್ಕೊಬತ್ತಾನ ಊರಲ್ಲಿ. ಬಿಟ್ಬಿಟ್ರೆ ಅದೇ ಬುದ್ಧಿ ತೋರ್ಸೋದಿಲ್ಲ ನೀವು. ಊರೇ ಮಚ್ಚ ಊರೇ ನೋಡ್ರಿ. KR ಮಾರ್ಕೆಟ್ ತರಕಾರಿ ಸೆಕ್ಷನ್. ಯಾವ್ಯಾವ ಥರ ತರಕಾರಿ ಬೇಕೋ ಎಲ್ಲ ತರಕಾರಿಗಳು ಇಲ್ಲಿ ಇರ್ತವೆ ಈಚ್ ಕಡೆ. ಹಿಂಗೈತೆ ನೋಡ್ರಿ ಇಲ್ಲಿ ರೆಸ್. ಹೆಂಗೈತೆ ರೆಸ್? ತರಕಾರಿ ರೆಸ್. ಯಾವ್ದಣ್ಣ ಏನಿದು? ಸರ್ವರ್ ಡೌನ್ ಅಲ್ಲ ಅಣ್ಣ, ಇದು ವಿಡಿಯೋ. ಅದಕ್ಕೆ ಏನಿದು ಮಾಡ್ತಾ ಇರೋದು? ಸುಮ್ಮನೆ ಮಾರ್ಕೆಟ್ ತೋರ್ಸಕ್ಕೆ. ನಾವು ಸಖತ್ತಾಗ ಐತಲ್ಲ ಚೆನ್ನಾಗಿರೋ ಜಾಗದಲ್ಲೆಲ್ಲ ಮೈಕ್ ಬಿಡೋದೆ ಒಂದು ವಿಡಿಯೋ ಚೆನ್ನಾಗಿ ಬರಬೇಕು. ಇಲ್ಲ ಇದು KR ಮಾರ್ಕೆಟ್ ಒಳಗಡೆ. ಕೆಳಗಡೆ ಪಾರ್ಕಿಂಗ್ ಇರುತ್ತೆ. ಹೂವು ಗಿವ ಎಲ್ಲ ಒಳಗಡೆ. ತರಕಾರಿ ಒಳಗಡೆನೂ ಇರ್ತವೆ. ಬಸ್ ಹೊರಗಡೆ ಇಷ್ಟೆಲ್ಲ ಇರಲ್ಲ ಅಲ್ಲಿ. ಇದು ಕೊತ್ತಿಮೀರಿ ಸೊಪ್ಪು. ಇದು ಸೊಪ್ಪು ಸೆಕ್ಷನ್. ಇವಾಗ ಸೊಪ್ಪು ಹಾಕತ್ತವ್ರೆ. ಕೊತ್ತಿಮೀರಿ ಸೊಪ್ಪು ಎಷ್ಟು ಕಟ್ಟ? ಕರ್ಬೇವಿನ ಸೊಪ್ಪು ಇಲ್ಲಿ. ಧನಿಯಾ ಕೆಳಗಡೆ ಹಾ ಐತೆ ಹಾಕ್ಬಿಡಿ. ಮಿಲಿಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಒಂದು ಎರಡು ಹಾಕ್ಬಿಡ. 2 ಹಾಕ್ಸ್ಕಳ ಸಾಕತ್ತಗೆ ಬಿಡ ಇರ್ಲಿ. 2.5 kg 5 kg ತಗೊಂಬಿಡ ಮಚ್ಚಿ. 5 kg ತಗೊಳ. ಮಿಲ್ಕಿನೇ ತಿನ್ಕತಾನೆ ಎಲ್ಲಾನು. ರಾಮ ಐಟಮ್ಗಳು ಹಿಡ್ಕೊಬಿಟ್ಟವನೆ. ಇವರೆಲ್ಲ ಪರ್ಚೇಸಿಂಗ್ ಮಾಡ್ತಾ ಇದೆ. ಅಣ್ಣ ಕೇಳ್ಬಿಟ್ಟು ಟೊಮೊಟೊ ಇಸ್ಕೊಂಡು ತಿಂದ ಮೆಂತ್ಯ ಸಬ್ಬಕ್ಕಿ ದಾಸಪ್ಪ ಎಂಜಲ್ ತಿನ್ನಲ್ಲ. ಅವಾಗಿಂದ ವಿಡಿಯೋಗಳು ಮಾಡ್ಕೊಂಡು ನಾಟಕಗಳು ಜಡಿತಾ ಇದೆಯಾ ಮಗನೇ. ತಗೊಂಡ್ಬಿಟ್ಟು ನನ್ನ ಕೈಗಳು ಕೊಟ್ಬಿಟ್ಟವ್ರೆ ಇವರು. ಭಾರ ಏನೂ ಇಲ್ಲ, ಪರವಾಗಿಲ್ಲ. ಮಚ್ಚಿ ಸೊಳ್ಳೆದೇ ದೊಡ್ಡ ಲಗೇಜ್. ಸೊಳ್ಳೆಗಿಂತ ನಮ್ಮ ಈರ್ಗೆ ತಂದು ಭಯಂಕರ ಲಗೇಜ್. ಈರ್ಗೆ ತಂದಿಲ್ಲ ಗುರು. ಮಿಲ್ಕಿದ್ ಜಾಸ್ತಿ ಲಗೇಜ್ ಇರೋದು. ನಡಿಯಾ ಜಲ್ದಿಲೋ. ಇಬ್ಬರದೇ ಗುರು ಜಾಸ್ತಿ ಭಾರ ಲಗೇಜು ಅಂದ್ರೆ. ಬೋಟಿ ಗೋಜ್ಗೆ ಅವರೆಕಾಯಿ 2 kg ಹಾಕೋಣ. ಬೋಟಿ ಗೋಜ್ಗೆ ಘನವಾಗಿರ್ಬೇಕು ಅವು. ಶಾಪಿಂಗ್ ಎಲ್ಲ ಮುಗೀತಪ್ಪ. ಇವಾಗ ಮಾರ್ಕೆಟಿಂದ ಈಚ್ ಕಡೆ ಒಯ್ತಾ ಇದ್ದೀವಿ. ನೋಡ್ರಿ ಇಲ್ಲಿ ಇಲ್ಲೊಂದು ಗೂಳೆ ಒಯ್ತಾ ಐತೆ. ನಾನು ಇದೊಂದು ಚಿಕ್ಕದಾಗಿ ಹಿಡ್ಕೊಂಡಿದ್ದೀನಿ. ಹಿಂದ್ಗಡೆನೂ ಬತ್ತಾವ್ರೆ ನಮ್ಮ ಬಾಯ್ಸುಗಳು. ಎಲ್ಲರೂ ಸೇರ್ಕೊಂಡು ಶಾಪಿಂಗ್ ಮುಗಿಸ್ಬಿಟ್ಟಿದೀವಿ. ಎಲ್ಲ ಇಲ್ಲೇ ಆದ್ರೆ ಏನಾಗ್ಬಿಟ್ಟೈತಪ್ಪ. 30 ಸೆಕೆಂಡ್ ಅಲ್ಲ 30 ನಿಮಿಷ.
ನೋಡಿಲ್ಲಿ ಎಂಟೇ ಸಣ್ಣ ತರಕಾರಿ ತಗೊಬರಕ್ ಹೋಗದೆ ಎಂಟೇ ಸಣ್ಣ ಬಂದ್ಬಿಟ್ಟ ನಡ್ರಲ್ಲ ನಿತ್ಕೊಂಡ್ ಕಾಲೆಲ್ಲ ನೋಯ್ತದೆ. ನಡಿ ನಡಿ ಎಲ್ಲೋಡೆ ನಿನ್ ಬ್ಯಾಗು. ನಡಿ 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 ಹೋಗೋಣ ನಡ್ರಿ 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 ನಡ್ರಿ. ಎಂಟೇ ಸಣ್ಣ ಹಾಯ್ ನಾನು ಪಾಡಿಗೆ ನಾನು ಬರ್ತಾ ಇದ್ದೀನಿ ಹಿಂದ್ಗಡೆಯಿಂದ. ಒಯ್ಯ ಎಂಟೇ ಸಣ್ಣ ಅನ್ಕೊಬಿಟ್ಟಿದ್ದೀನಿ, ಹಿಂಗೆ ಕೈ ಎತ್ಬಿಟ್ಟಿದೆ. ಇದ್ಯಾರಪ್ಪ ಅಂತ ಅಮ್ಕೊಂಡು ಟೆನ್ಷನ್ ಹೋಗಿ ಆಸೋ. ಓ ಇಲ್ಲೇ ಅವ್ರೆ ಕಣಪ್ಪ. ಲವ್ ಎಲ್ಲೋ ಪುನಃ ಒಳಗೆ ಕೊಯ್ತಾ ಇದೀಯಲ್ಲೋ. ಎಲ್ಲವ್ರು ನಾವು ಮುಂದೆ ನೋಡ್ಕೊ ಬಂದ್ಬಿಟ್ಟಿದೀವಲ್ಲೋ. ಪುನಃ 100 ರೂಪಾಯಿ ಕೊಯ್ತಾ ಇದೆಯಲ್ಲ. ಬಾರ ಮಚ್ಚಿ ಹಂಗೆ ಇಳಿಬೋದಾಗಿತ್ತಲ್ಲ ಅಲ್ಲಿ ಅಲ್ಲಿ. ಅಪ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಪ್ಪ. ಗಾಡಿ ಹತ್ರ ಇದ್ದೀರಿ. ನಾಳೆ ಕಬ್ಬಾಳಮ್ಮಗೆ ಹೋಗ್ಬೇಕು. ಕಬ್ಬಾಳಮ್ಮ ವಿಡಿಯೋ ನೆಕ್ಸ್ಟ್ ವಿಡಿಯೋ ಆಗಿರ್ತದೆ. ಫುಲ್ ನಮ್ಮ ಟೀಮ್ 25 ಜನ ಹೋಯ್ತಾ ಇದ್ದೀರಿ ಕಬ್ಬಾಳಮ್ಮಗೆ. ನಡೆಯ ನಡೆಯ ಎತ್ತ ಸಾಕು ಹೋಗೋಣ. ಇದು ಪಾರ್ಕಿಂಗು 2 ಅವರ್ 2.5 ಅವರ್ ಆಗದೆ. ಮಸ್ತಾಗೈತೆ ಗುರು, ತುಂಬ ಹೈಟ್ ಐತೆ ಅಂದ್ಬಿಟ್ಟು. ಇವಾಗ ನೋಡ್ರಿ ಹೆಂಗ್ ಮಡ್ಸ್ಕೊತದೆ ಎತ್ತಿದ್ದೆ. ಪಾರ್ಕಿಂಗ್ ಎಕ್ಸಿಟ್ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಪಾರ್ಕಿಂಗ್ ಎಕ್ಸಿಟ್. ಹೌದು ನೋಡ್ರಿ ಹೆಂಗೆ ಎಲ್ ಶೇಪ್. 9:15 ಹೋಗ್ಬೇಕು. ಫೋನ್ ಮಾಡ್ತಾ ಇದ್ದೀನಿ ಬಸ್ ಡ್ರೈವರ್ಗೆ. ಬಸ್ ಡ್ರೈವರ್ ಫೋನ್ ಸ್ವಿಚ್ ಆಫ್ ಮಾಡಾಕ್ಬಿಟ್ಟವನಲ್ಲೋ. ಏನೋ ಮಾಡೋದು ಅಂತ ನಮ್ಮ ಮಚ್ಚ ಟೆನ್ಷನ್ ಆಗ್ಬಿಟ್ಟವನೆ ಪಾಪ. ಅವ್ರು ರಾತ್ರಿ ಎಲ್ಲದ್ರಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ. ಒಂದ್ ಸ್ವಲ್ಪ ಹೊತ್ತು ಕಾಯೋಣ ಮಚ್ಚ. ಮಚ್ಚಿ ಬಸ್ ಬರ್ತದೆ, ಟೆನ್ಷನ್ ತಗೋಬೇಡ, ಚಿಂತೆ ಮಾಡಬೇಡ, ಟೆನ್ಷನ್ ಕೊಡ್ಬೇಡ. ಬಾಲಿ ಮೊಟ್ಟೆ ಬಂಡ ತಿನ್ನೋಣ. ಇಲ್ಲಿಗೆ ಬರ್ತದ. ಬಾ ತಿನ್ಕೊಂಡು ಪಟ್ಟು ನೆಮ್ಮದಿಯಾಗಿರೋಣ. ಬಾ ಬರ್ತದೆ, ತಲೆ ಕೆಡಿಸ್ಕೊಬೇಡ. MG ರೋಡ್ ನೋಡಿದ್ರು ಮಸ್ತಾಗಿ ರೆಡಿ ಮಾಡ್ಬಿಟ್ಟವ್ರೆ. ಏನ್ ಸಮಾಚಾರ? ಇಂಡಿಪೆಂಡೆನ್ಸ್ ಡೇಗೆ ಬ್ರಿಗೇಡ್ ರೋಡ್. ಇವಾಗ ನಮ್ಮ ಪಯಣ ಸಾಗುತ್ತಿದೆ ಇಂದಿರಾನಗರದ ಕಡೆಗೆ. ಡ್ರೈವರ್ ನೀರು ಇಳಿದೋಗ್ಬಿಟ್ಟೈತೆ ಟ್ರಾಫಿಕಲ್ಲಿ ಓಡಿಸೋಷ್ಟು. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಸ್ಸು ಇದೇ ಜಾಗದಲ್ಲೇ ಬರ್ತದೆ. ಅದಕ್ಕೆ ತಂದಿರೋ ಐಟಮ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಒಂದು 10 ಗಂಟೆಗೆ ಬಸ್ ಬರುತ್ತೆ. ಮುಂದಿನ ವಿಡಿಯೋ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲರೂ. ಆ ವಿಡಿಯೋ ಆಗಿರುತ್ತೆ. ಇದಾಗಿತ್ತು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ಐಟಮ್ಗಳನ್ನು ತಗೊಂಬಂದಿದ್ದೀವಿ. ಹೂವು, ತರಕಾರಿ, ಹಣ್ಣು, ಹಂಪಲು ಎಲ್ಲನೂ. ಓಕೆನಾ? ಕಬ್ಬಾಳಮ್ಮ ಟ್ರಿಪ್ ವಿಡಿಯೋದಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸದಿಕಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಬಾಯ್ ಬಾಯ್.